ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಸಮಾಜ ಸುಧಾರಕಿ ಮತ್ತು ಸ್ತ್ರೀ ಶಿಕ್ಷಣದ ಹರಿಕಾರರಾದ ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಬರೀ ಆಚರಣೆಗೆ ಸೀಮಿತವಾಗಬಾರದು, ಬದಲಾಗಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವು ಸಹ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಬೇಕೆಂಬ ಉದ್ದೇಶದಿಂದ ಅವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ದಾದಾ ಅಭಿಮಾನಿಗಳ ಬಳಗದಿಂದ ಮಹದೇವಪುರ ಕ್ಷೇತ್ರದ ಹೂಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ದಾದಾ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಗುರುವಾರೆಡ್ಡಿ ಮತ್ತು ಕಾರ್ಯಕ್ರಮ ಆಯೋಜಿಸಿದ್ದ ಉಸ್ತುವಾರಿ ಕನ್ನಡ ಚಂದ್ರು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮುಖಂಡರಾದ ಹೂಡಿ ಕಬಡ್ಡಿ ಪಿಳ್ಳಪ್ಪ ಹಾಗೂ ಹೂಡಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೇಶವರೆಡ್ಡಿ ಅವರು ಬಹಳಷ್ಟು ಸಹಕಾರ ನೀಡಿದ್ದರು. ವಿಷ್ಣು ದಾದಾ ಬಳಗದ ಉಪಾಧ್ಯಕ್ಷ ಸೀನು ಮತ್ತು ಗೋಲ್ಡನ್ ಬೇಕರಿಯ ಮಾಲೀಕರುಗಳಾದ ವಿಶ್ವನಾಥ್, ನವೀನ್, ವಿನಾಯಕ ಲೇಔಟ್ನ ವಿನಯ್ ಗೋಲಿಕರ್, ಗೋಪಾಲಯ್ಯ, ಸುಶೀಲಮ್ಮ, ಸಂಪಂಗಿ ರಾಮರೆಡ್ಡಿ, ಕೃಷ್ಣಪ್ಪ, ಪದ್ಮಮ್ಮ, ವಿದ್ಯಾ, ಪುಷ್ಪ, ಮೇರಿ, ಗಜೇಂದ್ರ ರೆಡ್ಡಿ, ತಾರಕ್ ಪ್ರತಾಪ್ ರೆಡ್ಡಿ, ರತ್ನಮ್ಮ, ಲುಲು ಬೇಕರಿ ಮಾಲೀಕರಾದ ದರ್ವೇಶ್ ಮತ್ತು ಸಮಾಜ ಸೇವಕರು ಹೂಡಿ ಶಂಕರ್ಗೌಡ, ಚಲನಚಿತ್ರ ನಿರ್ಮಾಪಕರಾದ ಸಾದರಮಂಗಲ ರಾಜೇಶ್, ನಿಂಬೆಕಾಯಿಪುರ ವೆಂಕಟೇಶ್, ಚಿನ್ನಪ್ಪನಹಳ್ಳಿ ವಿಜೇಂದ್ರ ರೆಡ್ಡಿ, ಪ್ರವೀಣ್ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಪ್ರಸಾದ್ ರೆಡ್ಡಿ, ರವೀಂದ್ರ ರೆಡ್ಡಿ, ಬುಜ್ಜಿ ರೆಡ್ಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಕೆಆರ್ ಪುರ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ವಿನಯ್, ಮೋಹನ್ ಗೌಡ, ಮದನ್, ರವಿಗೌಡ, ಜಗದೀಶ್, ಶಂಕರ್, ಓಂ ಮಹೇಶ್, ಲಾಯರ್ ಪ್ರಭಾಕರ್, ಡಾಕ್ಟರ್ ಶಂಕರ್, ಮಹದೇವಪ್ಪ, ಗಂಗಾಧರ್, ಆಟೋ ಮಂಜು, ನವ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರು ಸಾಬ್ರೆಡ್ಡಿ, ಉಪಾಧ್ಯಕ್ಷರು ರಮೇಶ್, ಕರ್ನಾಟಕ ಜನ ಸ್ಪಂದನ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರು ಕಾಶಿ ವಿಶ್ವನಾಥ್, ಗೌರವಾಧ್ಯಕ್ಷರು ನಿರಂಜನ್, ಸಮಾಜ ಸೇವಕರು ಮುನೇಶ್ವರ ಮಂಜು, ಸಮಾಜ ಸೇವಕರು ಚಿಕ್ಕಣ್ಣ ಮತ್ತು ಮಂಜು ಇವರೆಲ್ಲರ ಸಹಕಾರವನ್ನು ನೆನೆದು ಡಾಕ್ಟರ್ ವಿಷ್ಣು ದಾದಾ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಗುರುವಾರೆಡ್ಡಿ ಹಾಗೂ ಉಸ್ತುವಾರಿಗಳಾದ ಕನ್ನಡ ಚಂದ್ರು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಅದಕ್ಕೆ ಪ್ರತೀಕವಾಗಿ ಅಕ್ಷರ ಮಾತೆಯಾದ ನಮ್ಮ ದೇಶದ ಪ್ರಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇದ್ದಾರೆ ಅಂತ ಹೇಳಿದ್ರೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ವಿಷ್ಣುವರ್ಧನ್ಗೆ ಬಾಪುಲೆ ಅವರ ಒಂದು ಇತಿಹಾಸವನ್ನ ಕೇಳ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ರಾಣಿ ಅಪ್ಪಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಗೆ ಓಬವ್ವ ಇಂಥ ಧೀರ ಮಹಿಳೆಯರು ಇವತ್ತು ರಾಜ್ಯಕ್ಕೆ ಈ ನಾರಿಗೆ ಕೊಟ್ಟಂತ ಅಪಾರವಾದ ಸೇವೆಯಲ್ಲಿ ಇವರು ಸಹ ಒಬ್ರು. ಇವರು ಸಣ್ಣ ವಯಸ್ಸಿನ ಮಹಾರಾಷ್ಟ್ರದ ಒಂದು ಪಕ್ಕದ ಹಳ್ಳಿಯಲ್ಲಿ ಇವರು ಜನನವಾಗುತ್ತೆ. 9 ವರ್ಷಕ್ಕೆ ಇವ್ರನ್ನ ಮದುವೆಯನ್ನ ಮಾಡಿ ಜ್ಯೋತಿ ಬಾಪುಲೆ ಜೊತೆ ಇವರಿಗೆ ವಿವಾಹವಾಗುತ್ತೆ. ಜ್ಯೋತಿ ಬಾಪುಲೆ ಅವರ ವಿವಾಹ ಆದ ನಂತರ ಇವರಿಗೂ ಸಹ ಶಿಕ್ಷಣ ಕಲಿಬೇಕು ಅನ್ನೋ ಒಂದು ಆಸಕ್ತಿಯನ್ನ ಇರ್ತಕ್ಕಂಥ ಇವರು ಜ್ಯೋತಿ ಬಾಪುಲೆ ಅವರ ಸಹಕಾರದಿಂದ ಇವರು ನಮ್ಮ ಸಾವಿತ್ರಿ ಬಾಪುಲೆ ಅವರವರು ವಿದ್ಯಾಭ್ಯಾಸವನ್ನು ಕಲಿತಾರೆ. ವಿದ್ಯಾಭ್ಯಾಸವನ್ನು ಕಲಿತು ಹಾಗೆ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆ ಕಳಿಸೋದೇ ಒಂದು ಅಪಮಾನ ಅಂತ ಅವಮಾನ ಆಗುತ್ತೆ. ಕಳಿಸಬಾರ್ದು, ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸಬಾರ್ದು ಅನ್ನೋ ನಿಟ್ಟಿನ ನಿರ್ಣಯ ತಗೊಂಡಾಗ ಇಲ್ಲ, ಹೆಣ್ಣು ಮಕ್ಕಳನ್ನ ಶಾಲೆಗೆ ಕರೆತಂದು ಅವ್ರನ್ನ ವಿದ್ಯಾವಂತರಾಗಿ ಮಾಡಿ ದೇಶದ ಒಂದು ಕಣ್ಣಾಗಿ ಮಾಡಬೇಕಂತ ಮೊದಲದು ಹೆಜ್ಜೆ ಇಟ್ಟಂತ ಮಹಿಳೆ ಸಾವಿತ್ರಿ ಬಾಪುಲೆರವರು.
ಇವತ್ತು ಅವರು ಶಾಲೆಗೆ ರಸ್ತೆಯಲ್ಲಿ ನಡ್ಕೊಂಡು ಬರಬೇಕಾದಾಗ ಅವ್ರ ಮೇಲೆ ಅಲ್ಲಿನ ಊರಿನ ಜನಗಳು ಕೆಸರು ನೀರನ್ನ ಮೇಲೆ ಎರಚುವಂತ ಕೆಲಸ ಇರ್ಬೋದು, ಸಗಣಿ ನೀರನ್ನ ಎರಚುವಂತ ಕೆಲಸ ಇರ್ಬೋದು, ಕಲ್ಲಲ್ಲಿ ಹೊಡೆಯುವಂತ ಕೆಲಸ ಇರ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿತ್ತು. ಆದ್ರೆ ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸದೆ ಒಂದು ಮಹಾ ತಪ್ಪು ಅಂತ ಆಗಿನ ಜನಗಳ ಮೂಢನಂಬಿಕೆಗಳಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಇಂತಹ ದಿಟ್ಟ ಮಹಿಳೆಯರು ಮುಂದೆ ಬಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಅನೇಕ ಹೋರಾಟಗಳನ್ನ ಮಾಡೋದ್ರ ಮುಖಾಂತರವಾಗಿ ಹೆಣ್ಣು ಮಕ್ಕಳ ವಿಧವೆಯಾದ ನಂತರ ಆ ತಲೆಯನ್ನ ಬೋಡಿಸುವಂತ ಕೆಲಸ ಇರ್ಬೋದು, ಈ ವಿಚಾರವಾಗಿ ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣ ಕೊಡಿಸೋ ವಿಚಾರವಾಗಿ ಅನೇಕ ಹೋರಾಟಗಳನ್ನ ಮಾಡಿಸೋದ್ರ ಮುಖಾಂತರವಾಗಿ ಇವತ್ತು ದೇಶದ ಒಂದು ಕಣ್ಣಾಗಿದ್ದಾರೆ ನಮ್ಮ ಸಾವಿತ್ರಿ ಬಾಪುಲೆಯವರು ಅಂತ ಹೇಳ್ತಾ, ಏನೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಸಮಾನದ ಮಂಜುನಾಥ್ ನಾಯ್ಡು ಸರ್ ಅವರಿಗೂ ಹಾಗೂ ಈ ಒಂದು ವೇದಿಕೆ ಮೇಲೆ ಅಷ್ಟನಾಗಿದ್ದ ಎಲ್ಲರೂ ಗಣ್ಯರಿಗೂ ಸಹ ನನ್ನ ವಂದಿಸುತ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ದಿನಾಂಕ 3/1/2025 ಶನಿವಾರ 26ರ ಶನಿವಾರ ಸಾವಿತ್ರಿಬಾಯಿ ಫುಲೆ ಇವರ ಜನ್ಮದಿನಾಚರಣೆಯ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಶ್ರೀ ಗುರುವಾರೆಡ್ಡಿ ಮತ್ತು ಅವರ ಸಂಘದ ವತಿಯಿಂದ ಅಂದರೆ ವಿಷ್ಣುವರ್ಧನ್ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಉಪನ್ಯಾಸಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ನಮಗೆ ತುಂಬ ಸಂತೋಷವಾಗಿದೆ. ಎಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಥರ ಶಿಕ್ಷಕರ ಕೆಲವೊಂದು ಸಾಧನೆಗಳನ್ನು ಗುರುತಿಸಿ ಈಗ ಶಿಕ್ಷಕರ ಸಾಧನೆಯನ್ನು ಗುರುತಿಸಿ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ವಿಷ್ಣುವರ್ಧನ್ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಈ PUC ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಕ್ಕೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಇದನ್ನು ಯಶಸ್ವಿಗೊಳಿಸಿದ ನಮ್ಮ ಕೇಶವ ರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ 195ನೇ ಜನ್ಮದಿನವಾಗಿರುತ್ತೆ. ಈ ಜನ್ಮದಿನದಿಂದ ಇವತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಇದಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಈಗ ಶಿಕ್ಷಕರಿಗೆ ಸನ್ಮಾನ ಮಾಡಿ ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ನಾವು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಈಗ ಯಶಸ್ವಿಯಾಗಿರುವುದಕ್ಕೆ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಇದು ಏನಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಹಿಳೆಯರಿಗೆ ತುಂಬ ಗೌರವವನ್ನು ಕೊಡ್ತಾರೆ. ಆ ಗೌರವಪೂರ್ವಕವಾಗಿ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಇದೇ ಥರ ಒಂದು ಮಹಿಳೆಯಾಗಿ ಭಾರತದಲ್ಲಿ ಪ್ರಥಮ ನಾರಿಯಾಗಿ ವಿದ್ಯಾಭ್ಯಾಸದಲ್ಲಿ ಅವರು ತೊಡಗಿದ್ದರು. ಆ ಒಂದು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಆ ಸ್ಫೂರ್ತಿಕರವಾಗಿ ನಾವು ಈ ಒಂದು ಜನ್ಮದಿನವನ್ನು ಆಚರಿಸಿದ್ದೇವೆ. ಇವತ್ತು ಬಂದಿರುವ ಎಲ್ಲ ಅತಿಥಿಗಳು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲಿಗೆ ನಾವು ನಮ್ಮ ಕೇಶವ ರೆಡ್ಡಿ ಸಾಹೇಬರಿಗೆ ನಾವು ಧನ್ಯವಾದಗಳು ತಿಳಿಸ್ಬೇಕು. ಯಾಕಂದರೆ ಅವರು ಆಯಿತು ಈ ಒಂದು ರಿಸ್ಕ್ನಲ್ಲಿ ಸಹಿತ ಅವರು ಇದನ್ನು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆಯಿತು, ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಇದು ಮಾಡಿ ನೀವು ಶಿಕ್ಷಕರಿಗೆ ನೀವು ಸನ್ಮಾನ ಮಾಡ್ತಾಯಿದ್ದೀರಾ. ಇದೇ ಕಾಲೇಜು ಸ್ಕೂಲಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಒಂದು ಇತಿಹಾಸ ಇರೋದ್ರಿಂದ ನಾವು ನಮ್ಮ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿ ನಾವು ಪುಣ್ಯನ ಕಟ್ಕೊಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಮಾರಂಭನ ಆರಂಭಿಸಿದ್ದೇವೆ. ಇದಕ್ಕೆ ಎಲ್ಲರ ಒಂದು ಶಕ್ತಿ ನಮಗೆ ಸಿಕ್ಕಿರೋದ್ರಿಂದ ಇದಕ್ಕೆ ನನ್ನ ತುಂಬ ಧನ್ಯವಾದಗಳನ್ನ ನಾನು ಅರ್ಪಿಸುತ್ತೇನೆ. ಮೊದಲನೇ ಬಾರಿಗೆ ನೀವು ಇಲ್ಲಿ ಶಿಕ್ಷಕರನ್ನಾಗಲಿ ಪ್ರಾಂಶುಪಾಲರನ್ನಾಗಲಿ ಭೇಟಿಯಾದಾಗ ಈ ಥರ ಒಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಏನು ಹೇಳಿದ್ರು? ಮೊಟ್ಟ ಮೊದಲಿಗೆ ಅವರು ಏನು ಹೇಳಿದ್ರು ಅಂದರೆ ಈ ಥರ ಈ ಕಾರ್ಯಕ್ರಮನ ನಡೆಸೋಕ್ಕೆ ನಾವು ಕೇಳಿದಾಗ ಅವರು ಇಲ್ಲ, ಇಲ್ಲಿ ಎಕ್ಸಾಮ್ ನಡೀತಾ ಇದೆ, ಆ ದೃಷ್ಟಿಯಲ್ಲಿ ಇದನ್ನು ನಾವು ಯೋಚನೆ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ ಅವರೇ ಕರೆ ಮಾಡಿ ಆಯಿತು, ನೀವು ಶಾಂತಿಯುತವಾಗಿ ಇದನ್ನು ನಡೆಸಿ, ನಿಮಗೆ ಇದ್ರ ಬಗ್ಗೆ ನಡೆಸಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ಅವರ ಒಂದು ಅಸ್ತಿತ್ವದಲ್ಲಿ ಈ ಕೆಲಸ ನಮಗೆ ಸಂಪೂರ್ಣವಾಗಿ ನೆರವೇರಿತು.
ಅಂದು ನಾನು ಇಷ್ಟಪಡ್ತೀನಿ. ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಮಳೆಗಳಿಂದ. ಹಾಗೂ ಇನ್ನೊಂದು ನಾನು ಹೇಳಬೇಕಂದ್ರೆ, ಈ ಒಂದು ಕಾರ್ಯಕ್ರಮ ರೂಪುರೇಷೆಗೆ ನಾನು ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದ ಗುರುವಾರೆಡ್ಡಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ನಾನು ಒಂದೇ ಒಂದು ಮಾತು ಗುರುವಾರೆಡ್ಡಿ ಅವ್ರಿಗೆ ಹೇಳಿದೆ, ಇದು ನೋಡಿ ತುಂಬ ಅದ್ಭುತವಾದ ಒಂದು ಇದಿದೆ, 195ನೇ ಜನ್ಮೋತ್ಸವ ಇದೆ, ಇದ್ರ ಬಗ್ಗೆ ನೀವು ಹೋಗಿ ಮಾತಾಡು ಅಂತ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಬಂದು ನಮ್ಮ ಸಾಹೇಬರನ್ನ ಮಾತಾಡಿದ ತಕ್ಷಣ ಅವರು ಇದಕ್ಕೆ ಸಹಕಾರ ಕೊಟ್ಟರು. ಇದರಲ್ಲಿ ಈ ಒಂದು ಈ ಸಮಾರಂಭಕ್ಕೆ, ನನ್ನ ಎಲ್ಲ ಸಮಾರಂಭಕ್ಕೆ ಒಂದು ಅದ್ಭುತವಾದ ಶಕ್ತಿ ಅಂದರೆ ನಮಗೆ ಗುರುವಾರೆಡ್ಡಿ. ಅವರು ಏನೇ ಒಂದು ಕಾರ್ಯಕ್ರಮ ಮಾಡಲಿ, ಆ ಕಾರ್ಯಕ್ರಮನ ಆಯಿತು ಮಾಡು ಅಂದು ಸಿಂಪಲಾಗಿ ಹೇಳ್ತಾರೆ. ಅದು ಏನೇ ಆಗಿರಲಿ, ಅದು ಶಕ್ತಿ ಆಗಿರಲಿ, ಅದು ಏನೇ ಆಗಿರಲಿ, ಆ ಕಾರ್ಯಕ್ರಮನ ಸರಳವಾಗಿ ಈಸಿಯಾಗಿ ಅವರು ಮುಗಿಸ್ಬಿಡ್ತಾರೆ. ಅದೊಂದು ನನಗೆ ತುಂಬ ಸಂತೋಷಕರವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾದ ರೂವಾರಿ ಅಂದರೆ ನಮ್ಮ ಗುರುವಾರೆಡ್ಡಿ ಅವರು. ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು ಒಂಥರ ನಮಗೆ ಒಂದು ಶಕ್ತಿ ಥರನೇ. ಅವ್ರ ಜೊತೆಯಲ್ಲಿ ಬಂದು ಏನಾಗ್ತಾಯಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಒಂದು ತೊಂದರೆಗಳಿದ್ದಾಗ ಅದ್ರ ಬಗ್ಗೆ ರೂಪುರೇಷೆನ ಅವರು ರೂಪಿಸೋಕ್ಕೆ ನಮಗೆ ಸಪೋರ್ಟ್ ಕೊಡ್ತಾರೆ. ಆ ರೀತಿ ನಾನು ಎಲ್ಲರೂ ಇಲ್ಲಿರುವ ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಆಗಲಿ, ನಮ್ಮ ಗಂಗಾಧರ್ ಸರ್ ಆಗಲಿ, ನಮ್ಮ ಮಹಾದೇವಪ್ಪನವರಾಗಲಿ, ನಮ್ಮ ಮೋಹನ್ ಗೌಡ್ರು ಅಷ್ಟೇ, ಏನೇ ಒಂದು ಕಾರ್ಯಕ್ರಮ ನಾನು ಹೇಳಿದಾಗ ಮಾಡ್ತೀರಿ, ಮಾಡಿ ಅಂತಾರೆ. ಅದೇ ನಮ್ಮ ವಿಷ್ಣುವರ್ಧನ್ಗೆ ತುಂಬ ಆತ್ಮೀಯರಾದ ನಮ್ಮ ಮಂಜು ಅವರು ಸಹಿತ ಅವರು ಹೇಳ್ತಾರೆ, ನಾನು ವಿಷ್ಣುವರ್ಧನ್ಗೆ ಅಂದರೆ ಪ್ರಾಣ ಕೊಡ್ತೀನಿ, ನಾನು ವಿಷ್ಣುವರ್ಧನ್ ಸಾಯೋ ಟೈಮಲ್ಲಿ ನನ್ನ ಪ್ರಾಣನೇ ಹೋಗ್ತಾ ಇತ್ತು ಅನ್ನೋ ಒಂದು ವಿಷಯ ಸಹಿತ ನಮಗೆ ತಿಳಿಸಿದ್ರು. ಅದಕ್ಕೆ ನಾವು ಏನಂದರೆ, ನಮಗೆ ಇಲ್ಲಿ ಬಂದು ಚಲನಚಿತ್ರ ನಟರು ಅಂದ್ಬಿಟ್ಟು ನಾವು ನೋಡೋದಿಲ್ಲ, ಅವರ ಒಂದು ಸ್ಫೂರ್ತಿನ ನಾವು ತಗೊಂಡು ಈ ನಮ್ಮ ಸಾವಿತ್ರಿಬಾಯಿ ಒಂದು ಕಾರ್ಯಕ್ರಮನ ಮುಗಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ನಡೆಯುತ್ತೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ತುಂಬ ಧನ್ಯವಾದಗಳು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾಲೇಜಿನ ಶಿಕ್ಷಕರು, ಗುರುಗಳಿಗೆ, ಅವ್ರ ಪಾದಗಳಿಗೆ ನನ್ನ ನಮಸ್ಕಾರಗಳು. ಈಗ ಏನಕ್ಕಪ್ಪ ನಾನು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾನು ಕಂಡಿದ್ದು, ನಾನು ಕೇಳಿದ್ದು ಆ ತಾಯಿಯ ಸಾಧನೆ. ಆ ಸಾಧನೆ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಕನ್ನಡ ಚಂದ್ರು ಅವರು ಆ ತಾಯಿ ಬಗ್ಗೆ ಹೇಳಿದಾಗ ನನಗೆ ತುಂಬ ರೋಮಾಂಚನ ಆಯಿತು. ಇಂಥವನ್ನ ನಾವು ಗುರುತಿಸಲ್ವಲ್ಲ, ನಾವು ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ಆಗ ಅವರು ನಮಗೆ ಸಹಕರಿಸಿದ್ರು, ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುದಾದ ಅಭಿಮಾನಿ ಬಳಗದಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ನಮ್ಮ ವಿಷ್ಣುವರ್ಧನ್ ಅವರು ಹೆಣ್ಮಕ್ಳಂದ್ರೆ ತುಂಬ ಗೌರವ. ಕರ್ನಾಟಕದಲ್ಲಿ, ದೇಶದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ನಮ್ಮ ದಾದಾ ವಿಷ್ಣು ದಾದಾ ಅವರು. ಹಾಗಾಗಿ ನಾವು ಅವರ ಅಭಿಮಾನಿಗಳಾಗಿ ನಮ್ಮ ರಾಜೇಶ್ ಆಗಿರ್ಬೋದು, ನಮ್ಮ ಚಂದ್ರು ಆಗಿರ್ಬೋದು, ಚಂದ್ರು ಆಗಿರ್ಬೋದು, ಗೌಡ ಆಗಿರ್ಬೋದು, ಮತ್ತು ಇಲ್ಲಿ ಎಲ್ಲರೂ ವಿಷ್ಣು ಅಭಿಮಾನಿಗಳೇ. ನಮಗೆ ಇಲ್ಲೇ ಅಲ್ಲ, ಅಯ್ಯಪ್ಪ ನಗರದಲ್ಲಿ ನಾವು ಕುಡಿಯೋದಕ್ಕೆ ನೀರು ಮಡಗಿದ್ದೀವಿ. ವಿಷ್ಣುವರ್ಧನ್ ಸಂಘಟನೆಯಿಂದ ನಾವು ನೀರು ಮಡಗಿದ್ವಿ ಕುಡಿಯೋದಕ್ಕೆ, ಜನಗಳಿಗೆ ನೀರು ಅನುಕೂಲ ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ನಮ್ಗೆ ಸಾಕಷ್ಟು ಸಿಗೋದಲ್ಲ. ಇನ್ನೊಂದು, ನಿಮಗೆ ವಿದ್ಯಾಪಟ್ಟಿರ್ಬೋದು, ಗುರುಗಳಾಗಿರ್ಬೋದು, ನಿಮಗೆ ಕೆಲಸ ಕಲ್ತಿರೋ ಗುರುಗಳಾಗಿರ್ಬೋದು, ಅವ್ರನ್ನ ಯಾರನ್ನೂ ಪ್ರಶ್ನೆ ಕೇಳಬೇಡಿ. ಯಾಕಂದ್ರೆ ಇವ್ರನ್ನ ಏನಕ್ಕೂ ಪ್ರಶ್ನೆ ಕೇಳಬಾರ್ದು. ಇನ್ನೊಬ್ರು ಋಷಿಗಳನ್ನ ಪ್ರಶ್ನೆ ಕೇಳಬಾರ್ದು ನಾವು. ಯಾಕಂದ್ರೆ ಅವರಲ್ಲಿ ಎಲ್ಲ ಅನುಭವ ಪಟ್ಟು ನಮ್ಗೆ ಅದನ್ನ ದಾರಿ ಹತ್ತಿರ್ತಾರೆ. ಹಾಗಾಗಿ ಅವ್ರನ್ನ ಪ್ರಶ್ನೆ ಕೇಳೋಕ್ಕೂ ನಮ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಅವ್ರ ಸ್ಥಾನದಲ್ಲಿ ಹೋದಾಗ ನಮ್ಮನ್ನ ಪ್ರಶ್ನೆ ಕೇಳೋಕ್ಕೂ ಅವ್ರಿಗಿರಲ್ಲ. ಬೇರೆಯವ್ರಿಗೆ ನಿಮ್ಮ ಈಗಿನ ವಯಸ್ಸು ಏನು ಬಂದಿರುತ್ತೋ, ಆಗಿನ ನೀವು ದೊಡ್ಡವರಾಗಿರುತ್ತೋ, ಆ ಟೈಮಲ್ಲಿ ಅವ್ರು ಕೇಳೋ ಪ್ರಶ್ನೆ ಹಾಕಿರಲ್ಲ. ಹಾಗಾಗಿ ನೀವು ಯಾರ್ಯಾರ ಸಾಧನೆಗಳು ಮಾಡಿರ್ತಾರೆ, ಗಣ್ಯ ವ್ಯಕ್ತಿಗಳಿಗೆಲ್ಲ ಹೇಳಿದ್ರೆ, ಯಾರು ಸಾಧನೆ ಮಾಡಿರ್ತಾರೆ, ಯಾರೇ ಆಗ್ಬೋದು, ಇಲ್ಲಿ ಜಾತಿ ಭೇದ ಬೇಕಾಗಿಲ್ಲ. ನಮಗೆ ಸಾಧನೆ ಮಾಡಿರೋದ್ರೆ ಅವ್ರಿಗೆ ಮುಂದೆ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೆ ಸಹಕರಿಸ್ಬೇಕು. ಅವಾಗೇನೆ ಈ ದೇಶ ಉದ್ಧಾರ ಆಗೋದು.
ಯಾರು ಸಾಧನೆ ಮಾಡೋದಕ್ಕೆ ಕೆಲವು ಕಾಲ ಮುಂದೆ ಅವ್ರು ನೋಡಿ ನಾವು ಖುಷಿ ಪಡಬೇಕು. ಇನ್ನೂ ಒಂದು 4 ಜನ ಆ ರೀತಿ ಒಂದು ಹುಟ್ಟಾಕ್ಬೇಕು. ನಾವು ನಮ್ಮ ದೇಶದ ಉಳಿಸ್ಬೇಕಂದ್ರೆ ಸಾಧನೆ ಮುಖ್ಯ. ನಾವು ದೇಶ ನಮ್ಗೆ ಏನ್ ಮಾಡಿದೆ ಅನ್ನೋ ಪ್ರಶ್ನೆಗಿಂತ ದೇಶಕ್ಕೆ ನಾವ್ ಏನ್ ಮಾಡಿದೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ನಾವು ಮಾಡ್ಕೊಬೇಕು. ನಾವು ದೇಶಕ್ಕೆ ಮಾಡಿದಾಗ ನಾವು ಇದು ಒಂದು ಸಾಧ್ಯ. ಸಮಾಜ ನಮ್ಗೆ ಏನ್ ಮಾಡಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಾವು ಏನ್ ಮಾಡಿದೀವಿ, ಮುಂದೆ ಇವತ್ತಿಲ್ಲ ನಾಳೆ ಹೋಗ್ಬಿಡ್ಬೋದು. ಆದ್ರೆ ಒಳ್ಳೆ ವ್ಯಕ್ತಿಯಾಗಿ ಹೋಗ್ಬೇಕು, ಒಳ್ಳೆ ಸಾಧನೆ ಮಾಡಿ ಹೋಗ್ಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ಅದು ತುಂಬಾ ಮುಖ್ಯ ಆಗುತ್ತೆ. ನನಗೆ ಇಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಕ್ಕೆ ನಮಗೆ ನಿಮ್ಮ ಶಿಕ್ಷಕರ ಗುರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಆಯಿತು. ಮುಖ್ಯವಾಗಿ ನಮಗೆ ಸೇರಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ